ಸದ್ಗುರು ಅವ್ರದೇ ಚಿಂತೆ ಆಗ್ಬಿಟ್ಟಿದೆ. ಏನಪ್ಪ ಎಲ್ಲ ಜೀವನ ಪೂರ್ತಿ ಯೋಗ ಹೇಳಿದಾರೆ, ಅವ್ರಿಗೆ ಯಾಕೆ ಬ್ರೈನ್ ಎಕ್ಸರ್ಸೈಸ್ ಥಿಂಕ್ ಮಾಡೋ ಸಾಮಾನ್ಯ ಜನರು ಥಿಂಕ್ ಮಾಡೋ ರೀತಿ ಅದೇ ಆಗಿದೆ. ಇದು ಹೆಂಗ್ ಮಾಡೋದನ್ನ ಅಂದ್ರೆ ಸದ್ಗುರುದು ತಪ್ಪಲ್ಲ, ಸಾಮಾನ್ಯ ಜನರ ಒಂದು ಈ ಅನಿಸಿಕೆ ಇದಲ್ಲ. ಯೋಗ ಮಾಡದ್ಮೇಲೆ ಶ್ರೀರಾಮಚಂದ್ರನೂ ಸತ್ತೋದ, ಸೀತಾಮಾತೆನೂ ಸತ್ತೋದ್ಲು, ರಾವಣನೂ ಸತ್ತೋದ, ಈ ಭೂಮಿ ಮೇಲೆ ಬರೋರು ಸತ್ತು ಹೋಗ್ತಾರೆ ಅನ್ನೋ ಸತ್ಯ ಗೊತ್ತಿದ್ರು ಕೂಡ ನಾನು ಈಶಾ ಯೋಗ ಮಾಡಿದ್ರೆ ಬದುಕ್ಬಿಡ್ತೀನಿ, ನಾನು ಶಂಕರಾಚಾರ್ಯ ಮಾಡಿದ್ರೆ ಬದುಕ್ಬಿಡ್ತೀನಿ, ಅಧ್ಯಾತ್ಮ ಬಂದ್ಬಿಟ್ರೆ ನಂಗೆ ಕಷ್ಟ ಪರಿಹಾರ ಆಗುತ್ತೆ. ನಾವು ಸ್ಟಾರ್ಟಿಂಗಲ್ಲಿ ಹೇಳಲ್ಲ ಅಷ್ಟೇ, ಬನ್ನಿ ತುಂಬ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಬನ್ನಿ ಅಂತ ಕರ್ಕೊಂಬರ್ತೀವಿ. ಇದು ಇರೋದೇ ಅದು ಯಾವಾಗ ಮೆಚುರಿಟಿ ಅಂತಂದರೆ, ನಾನು ಸಾಧು ಆದ್ರೂ, ನಾನು ಸನ್ಯಾಸಿ ಆದ್ರೂ, ಸಂಸಾರಿ ಆದ್ರೂ ಕಷ್ಟಗಳು ಇರ್ತವೆ, ಇರ್ಕೊಳ್ಳಿ ಬಿಡಿ. ನಾವು ಹಂಗಲ್ಲ, ಸೊಳ್ಳೆ ಇಲ್ಲ ಅಂದರೆ ಮಾತ್ರ ಧ್ಯಾನ ಮಾಡ್ತೀನಿ, ಬತ್ತಿ ಹಚ್ಕೋ ಜೀವನ. ಸಾಮಾನ್ಯ ಜನರ ಅಥವಾ ನಾವು ನೋಡುವಂಥ ರೀತಿ ಈಗ ಆಧ್ಯಾತ್ಮಿಕ ಸಾಧನೆ ಮಾಡಿದವರಿಗೆ ಅವ್ರು ಅನ್ಕೊಂಡಂಗೆ ಅವ್ರು ಇರ್ತಾರೆ, ಕಷ್ಟ ಇರಲ್ಲ ಏನೂ ಇರಲ್ಲ ಅಂದ್ಕೊಂಡಿರ್ತಾರೆ. ಬಟ್ ನಿಜವಾದ ಆಧ್ಯಾತ್ಮಿಕ ಸಾಧನೆ ಮಾಡೋದು ನಾವು ನೋಡೋದು ಅವ್ರು ಹೇಗೆ ರಿಯಾಕ್ಟ್ ಮಾಡ್ತಿದ್ದಾರೆ ಅದ್ರಲ್ಲಿ ನೋಡ್ಬೇಕು ಹೊರತು ಜೀವನವನ್ನು ಹೇಗೆ ನೋಡ್ತಾ ಇದ್ದಾರೆ, ಆ ಪರಿಸ್ಥಿತಿನ ಜೀವನ ಅವ್ರಿಗೆ ಅವ್ರದ್ದೇನು ಪೂರ್ವ ಜನ್ಮದ ಇದ್ರೆ ಅದೇ ತರ ಬರ್ತಾ ಇರುತ್ತೆ. ಅವ್ರು ಹೇಗೆ ರಿಯಾಕ್ಟ್ ಮಾಡ್ತಾರೆ ಅದ್ರಲ್ಲಿ ಅವ್ರದ್ದು ಸಾಧನೆ ಹೇಗಿದೆ ಅಂತ ಗೊತ್ತಾಗುತ್ತೆ. ಅವರ ನೀವು ಗುರು ಅಂತ ಯಾರನ್ನ ತಗೊಳ್ತೀರೋ ಅವ್ರ ನಡವಳಿಕೆ, ಅವರ ಮನಸ್ಥಿತಿ, ಅದನ್ನ ನೋಡ್ಕೊಂಡೆ ನಾವು ದಾಟ್ಕೊಂಡು. ಅವ್ರ ಜೀವನ ನೋಡಿದ್ರೆ ಎಲ್ಲರೂ ಹಂಗೆ ಓಶಾ ಥರ ಕುಣಿಯೋಕ್ಕೆ ಶುರು ಮಾಡಿ, ಅವನು ಕೂಡ ಇವ್ರು ಕುಣಿಯೋಕ್ಕೆ ಶುರು ಮಾಡೋದು. ದೇ ಆರ್ ಕಾಪಿಂಗ್ ಹಿಮ್, ದೇ ನೆವರ್ ಅಂಡರ್ಸ್ಟುಡ್ ಓಶಾ, ದೇ ನೆವರ್ ಅಂಡರ್ಸ್ಟುಡ್ ಸದ್ಗುರು. ಈಗ ಸದ್ಗುರಿಗೆ ಚಿಂತೆ ಆಗ್ಬಿಟ್ಟಿರ್ತೀವಿ, ಹೆಂಗೆ ಪ್ರೆಸೆಂಟ್ ಮಾಡೋದು ಜನಕ್ಕೆ, ಹೆಂಗೆ ಮಾಡೋದು, ಆದರೂ ಟ್ರೈ ಮಾಡಿದ್ರು. ದೇ ಟ್ರೈ ಟು ಫೈಂಡ್ ಸಮಥಿಂಗ್ ಇನ್ಸೈಡ್ ಮೀ, ದೇರ್ ಇಸ್ ನೋ ಇನ್ಸೈಡ್, ಅದೆಲ್ಲ ಓಕೆ, ದಟ್ಸ್ ಹೌ ಹಿ ಲಿವ್ಡ್. ಫಾರ್ ಸದ್ಗುರು ಇಟ್ ಹ್ಯಾಸ್ ನಾಟ್ ಮ್ಯಾಟರ್ಡ್. ಬಟ್ ಈಗ ಅಪಪ್ರಚಾರ ಮಾಡೋರಿಗೆ ಅಥವಾ ಈಶಾ ಯೋಗ ಮಾಡೋಕ್ಕೆ ಮೈಕೈ ನೋವು ಆಗಿರೋರು ಫಸ್ಟೇ ಸದ್ಗುರುಗೆ ಬ್ರೇನ್ ಆಗಿ, ನಾನೇನು ಅತ್ತ ಯೋಗ ಮಾಡಿ, ನಾನೇನು ಸುಖ ಕ್ರಿಯೆ, ಸದ್ಗುರುಗೆ ಏನು ಅವರು ಹಾಸ್ಪಿಟ್ಲಿಗೆ ಹೋದ್ರು, ಅವರು ಅಷ್ಟೇ ದುಡ್ಡು ಖರ್ಚು ಮಾಡೋದು, ನಾನೇನು ಗುರು ನೀನು ಮುಂಚೆನೂ ಮಾಡ್ತಾ ಇರಲಿಲ್ಲ ಇವಾಗೂ ಮಾಡಲ್ಲ. ಒಳ್ಳೆ ರೀಸನ್, ಸದ್ಗುರುಗೆ ಆಪರೇಷನ್ ಅವನಿಗೆ ನೀವು ಯಾರಿಗೂ ಕೇಳಂಗಿಲ್ಲ, ನೀನು ಈಶಾ ಯೋಗ ಇಲ್ವ ಏನೋ, ಏನು ಸದ್ಗುರುಗೆ ಅವ್ನು ಇನ್ನೊಬ್ಬ ಗುರು ಹಿಡ್ಕೊಳ್ತಾನೆ, ಆ ಗುರು ಯಾವುದೋ ದ್ವೀಪ ಕಟ್ಟೋವರೆಗೂ ಮಾಡೋವರೆಗೂ ಅಷ್ಟೇ. ಸರ್ ಸದ್ಗುರು ಹೋದ್ಮೇಲೆ ಹೇಗೆ ಕತೆ? ಅವರು ಇವಾಗ ಅವ್ರದ್ದು ಕಾಲಾನಂತರ ನಿಜವಾದ ಸದ್ಗುರುನ ಕಂಡ್ಕೊಂಡಿರೋರು ಅದನ್ನ ಬೆಳೆಸ್ಕೊಂಡು ಉಳಿಸ್ಕೊಂಡು ಹೋಗ್ತಾರೆ ಯಾವಾಗಲೂ ಅಷ್ಟೇನೆ. ಬುದ್ಧ ಹೋದ ನಂತರನು ಅದು ಒರಿಜಿನಲ್ ಪೀಪಲ್, ದೇ ಲಿವ್ಡ್, ದೇ ಎನ್ಲೈಟೆಂಡ್ ಅದರ್ಸ್, ದೇ ಆಲ್ಸೋ ಗಾಟ್ ಲಿಬರೇಟೆಡ್. ಹಾಗೆ ಸದ್ಗುರು ಹುಳುಕುಗಳು ಎಲ್ಲದರಲ್ಲೂ ಇರುತ್ತೆ, ಎಲ್ಲ ಸಂಸ್ಥೆಯಲ್ಲೂ ಇರುತ್ತೆ, ಎಲ್ಲ ಗುರುಗಳ ಕಡೆ ಬಂದಿರುತ್ತೆ, ಅವು ಉದುರ್ತವೆ, ಗುರು ಶಾಪಿಂಗ್ ಶುರು ಆಗುತ್ತೆ. ಭಾಳಷ್ಟು ಸದ್ಗುರುಗಳು ಹುಟ್ಟುತ್ತಾರೆ, ಅವ್ರ ಥರ ಗೆಟಪ್ಗಳು ಹಾಕ್ಕೊಂಡು, ಹೆಲಿಕಾಪ್ಟರ್ ಓಡಿಸ್ಕೊಂಡು, ಬುಲೆಟ್ ಓಡಿಸ್ಕೊಂಡು. ನಾವು ನೋಡಿದ್ದೀವಲ್ಲ ಇತ್ತೀಚೆಗೆ ಬುಲೆಟ್ ರೈಡ್ ಮಾಡೋದೊಂದು ಟ್ರೆಂಡ್ ಶುರು ಆಗ್ಬಿಟ್ಟಿದೆ. ನಾವು ಮಹಾಶಿವರಾತ್ರಿ ಮಾಡ್ತೀವಿ, ವಿ ಆರ್ ಡೈರೆಕ್ಟ್ಲಿ ಕಾಪಿಂಗ್ ಸದ್ಗುರು ಓನ್ಲಿ. ಸೊ ಆ ಥರ ಇಮಿಟೇಟ್ ಮಾಡೋರು ಭಾಳ ಜನ ಹುಡ್ತಾರೆ. ಬಟ್ ಎಲ್ಲರೂ ಸದ್ಗುರು ಹಾಕಾಗಲ್ಲ, ಎಲ್ಲರೂ ಅಮಿತಾಬ್ ಬಚ್ಚನ್ ಹಾಕಾಗಲ್ಲ. ಸದ್ಗುರುನೇ. ಸದ್ಗುರು ನಂತರ ಮೇಲೆ ಭಾಳ ಜನ ಸ್ಪ್ಲಿಟ್ ಆಗಿಬಿಡ್ತಾರೆ. ಮತ್ತು ಅವರು ಕೆಲ ಸಾಧಕರಿಗೆ ಮಾರ್ಗ ಸಿಕ್ಕರೆ ಸಾಕು, ಆ ಸಾಧ್ಯತೆ ಹಿಡ್ಕೊಂಡು ಸಿದ್ಧರಾಗಿ ದಾಟ್ಕೊಂಡು ಹೋಗ್ತಾರೆ. ಕೆಲ ಸಾಧಕರಿಗೆ ಗುರು ನೀ ಇರ್ಬೇಕು ಸಾಕು, ನಾನು ಮಾಡ್ಕೊಂಡು ಹೋಗ್ತೀನಿ. ಈ ಗುರು ಇಲ್ವಾ, ಏನು ಮಾಡೋದು? ಈ ಗುರುನ ಹಿಡ್ಕೊಳ್ಳೋದು. ಸೊ ಈಗ ನೀವು ಪ್ರತಿಯೊಬ್ಬರು ಹೇಳಿ, ನಾನು ಆ ಗುರುಗಳ ಕಡೆ ಇದ್ದೆ, ಅವ್ರಿಗೆ ಹಿಂಗಾಯ್ತು, ಅದಕ್ಕೆ ಬಿಟ್ಟೆ, ಇವ್ರ ಗುರು ಕಡೆ ಅದೇ ಗುರು ಶಾಪಿಂಗ್ ಮಾಡೋ ಜನ. ಬಟ್ ಯಾವತ್ತೂ ಸದ್ಗುರು ಎಲ್ಲರಿಗೂ ಒಳ್ಳೇದು ಮಾಡೋದಕ್ಕೆ ಪ್ರಯತ್ನ ಮಾಡಿದ್ರು. ಪ್ರತಿಯೊಬ್ಬ ರಾಮಕೃಷ್ಣರಿಗೆ ಸಿಕ್ಕಿದ್ದು ಒಬ್ಬನೇ ಒಬ್ಬ ಶಿಷ್ಯ, ಅವನು ವಿವೇಕಾನಂದ ಮಾತ್ರ. ವಿವೇಕಾನಂದರು ಅವ್ರ ಸಂಘ ಕಟ್ಬಿಟ್ಟು ಸ್ವಾಮಿ ತುರಿಯಾನಂದ ಆಮೇಲೆ ಉಳಿದಂಥ ಎಲ್ಲಾರನ್ನೂ ಅವ್ರು ರೆಡಿ ಮಾಡಿದ್ರು. ಬಟ್ ರಾಮಕೃಷ್ಣರಿಗೆ ಸಾವಿರಾರು ಜನ ಶಿಷ್ಯ ಆ ಕಾಲದಲ್ಲಿ ಇದ್ದರೂ ಕೂಡ ಸಿಕ್ಕಿದ್ದು ಒಬ್ಬನೇ. ಹಾಗೆ ಸದ್ಗುರುಗೆ ಯಾರೋ ಒಬ್ಬರು ಸಿಕ್ಕಿರ್ತಾರೆ ಅಷ್ಟೆ. ಬಟ್ ಸದ್ಗುರು ಹೋದ್ಮೇಲೆ ನಾವು ತುಂಬ ಬೇಜಾರು ಮಾಡ್ಕೊಳ್ಳೋದು. ಸದ್ಗುರು ಅದು ನಮ್ಮದು ಸಮಾಜದ ಹಣೆ ಬರ ಏನಂದರೆ, ಸತ್ತು ಹೋದ ಗುರುಗಳ ಫೋಟೋ ಹಾರೋ ಹಾಕಿ ಅವ್ರನ್ನ ಜಯಂತಿ ಮಾಡೋದ್ರಲ್ಲಿ ನಾವು ಕೀರ್ತಿ ಇವತ್ತಾರೆ. ಅವ್ರು ಇದ್ದಾಗ ಯಾವತ್ತು ಯಾವ ಗುರುಗಳಿದ್ರು ಯಾರು ಮರ್ಯಾದೆ ಕೊಡ. ಈವನ್ ರಮಣರಿದ್ದಾಗಲೂ ಕೂಡ ಬೆಂಗಳೂರಿಂದ ಜನ ಹೋಗ್ತಾ ಇದ್ರು, ಉತ್ತರ ಭಾರತದಿಂದ ಬರ್ತಾ ಇದ್ರು, ಸ್ವಲ್ಪ ಜನ ಅಷ್ಟೇ. ಇವತ್ತು ಹೋಗ್ತಾ ಇರೋರು ಅವ್ರು ಇದ್ದಾಗ ಏನು ಯಾರು ಹೋಗ್ತಾ ಇರಲಿಲ್ಲ ಅಷ್ಟೇ. ನಾವು ಸದ್ಗುರು ಹತ್ರ ಇರೋ ಜ್ಞಾನವನ್ನು ಬಳಸ್ಕೊಳ್ಳೋಕೆ ಆಗಲಿ, ಯಾರಿಗೂ ಇವತ್ತವರೆಗೂ 1% ತೆಗಿಯೋಕ್ಕಾಗಿಲ್ಲ ಅಲ್ಲ. ಇವಾಗ ಅವ್ರ ಮಾತುಗಳನ್ನ ಮತ್ತೆ ಕೇಳಿ ಓ ಹಿಂಗೆ ಹೇಳಿದ್ರ ಅಂತ ಅರ್ಥ ಮಾಡ್ಕೊತಾರೆ ಜನ. ಅವ್ರು ಹೇಳಿದ ಪಾಲ್ಸೋಗಿ ಅಂತ ಅವ್ರನ್ನ ಪೂಜೆ ಮಾಡೋದೇ ಜಾಸ್ತಿ. ಇದು ದುರಂತ ಆಗ್ಯಾರ ಪೂಜೆ.
ಸೂಪರ್ ಸೂಪರ್, ನೀವು ಅಲ್ಲೇ ರೀ ಎಷ್ಟು ಚೆನ್ನಾಗಿ ಹೇಳ್ತೀರಾ, ಅಲ್ಲೇ ರೀ ನೀವು ಅಂತ ಅಲ್ಲೇ ಕೂಡಿಸ್ಬಿಟ್ಟಿದ್ದಾರೆ. ಅದಕ್ಕೆ ಹೇಳ್ತಾರಲ್ಲ ಶುಕಮುನಿಗಳು ಜನಕರಾಜನ ಕಡೆ ಹೋದಾಗ ಜನಕರಾಜ ಹೇಳ್ತಾರೆ, ನನ್ನ ದಕ್ಷಿಣ ಕೊಟ್ಬಿಡು ಫಸ್ಟು ಅಂತ. ಯಾಕೆ? ಆತ್ಮ ಸಾಕ್ಷಾತ್ಕಾರ ಆದ್ಮೇಲೆ ನೀನು ನಾನು ಒಂದೇನೆ, ಎಲ್ಲಿಂದ ಇಸ್ಕೊಳ್ಳೋದು, ಇವಾಗ ಬೇರೆ ಬೇರೆ ಕೊಟ್ಬಿಡು ಅಂತ. ಸದ್ಗುರು ಕಡೆ ಹೋದಾಗ ಸದ್ಗುರು ಆಗಿ ಎಗರ್ಕೊಂಡು ಹೋಗ್ಬಿಡ್ಬೇಕಷ್ಟೆ. ನಾವು ಸದ್ಗುರು ಕಡೆ ಹೋಗಿ ಅದೇ ಕಚ್ತಾ ಇದ್ದಾರೆ ಅಂತ, ಆಮೇಲೆ ಎಲ್ಲ ತಿಳಿದ್ಮೇಲೆ ನೋಡಿದಾಗ ಎಷ್ಟು ದ ಪ್ರೊಫೌಂಡ್ ಸೈನ್ಸ್ ಈಸ್ ಟೆಲ್ಲಿಂಗ್, ಹೇಳ್ತಾನೆ ಇದ್ದಾನೆ, ಇದು ಒಳಗಡೆ ಇದ್ದಾನಪ್ಪ ನಿರ್ಮಾತ, ನಿಮ್ಮ ಒಳಗಡೆ ಇದ್ದಾನೆ, ಅವ್ನು ಕಂಡ್ಕೊಳ್ರಿ ಅಂತ ಹೇಳಿ 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 ಸಾಕಾಗೋಯ್ತಾರೆ. ಬಟ್ ನಾವು ಸದ್ಗುರು ಬಟ್ಟೆ, ಸದ್ಗುರು ಬೈಕು, ಸದ್ಗುರು ಚಾಪ್ಲಿ, ಸದ್ಗುರು ಬನ್ನಿಯನ್ನು ಇದನ್ನೇ ಕಾಪಿ ಮಾಡಿ, ಲಿಂಗ, ಸದ್ಗುರು ಧ್ಯಾನಲಿಂಗ, ಸದ್ಗುರು ಕೊಟ್ಟ ತಾಯ್ತಾ ಅವೆಲ್ಲ ಹಾಕೊಂಡು ಮಾನಸ ಸರೋವರ, ಸದ್ಗುರು ಕೈಲಾಸ, ಎಸ್ ಇದನ್ನೇ ನಾವು ಕಾಪಿ ಮಾಡ್ತಾ ಇದ್ದೀವಿ. ಬಿಟ್ರೆ ಅವ್ರು ಹೇಳಿರೋ ಮಾತನ್ನ ತಗೊಳ್ಳೋಷ್ಟು ಎಬಿಲಿಟಿ ನಮ್ಗೆ ಬರಲೇ ಇಲ್ಲ. ಹೌದು. ಒಂದ್ಸರಿ ಆ ಸದ್ಗುರೇ ಚೆನ್ನಾಗಿ ಹೇಳ್ತಾರೆ, ಒಬ್ರು ಯಾರೋ ಶ್ರೀಮಂತರು ಹಿಂಗೆ ಸಿಗ್ತಾರಲ್ಲ, ಶ್ರೀಮಂತರು ಬಲವಂತವಾಗಿ ಕರ್ಕೊಂಡು ಹೋಗೋರು, ಈ ಜೊತೆಗಿರೋರು ಹೇಳ್ತಾರೆ ದೇ ಹ್ಯಾವ್ ಡೊನೇಟೆಡ್ ಸೋ ಮಚ್ ಕ್ರೋರ್ಸ್, ಸದ್ಗುರು ಯು ಶುಡ್ ವಿಸಿಟ್ ಅಂತ. ಹಂಗೆ ಸದ್ಗುರು ವಿಸಿಟ್ ಮಾಡಿದಾಗ ಆ ಹೆಣ್ಣು ಕರ್ಕೊಂಡು ಹೋಗ್ಬಿಟ್ಟು, ನಮ್ಮ ಟಾಯ್ಲೆಟ್ ನೋಡಿ, ಈ ಟೈಲ್ಸ್ ಅಲ್ಲಿಂದ ತರಿಸಿರೋದು, ಈ ಹಾಲ್ ಅದರಿಂದ ತರಿಸಿರೋದು, ಇನ್ನೂ ಒಂದು ಇಂಪಾರ್ಟೆಂಟ್ ನಿಮಗೆ ಸದ್ಗುರು ಅದ್ಭುತವಾದ ಡೋರ್ ಓಪನ್ ಮಾಡಿ ಹಿತ್ತಲಲ್ಲಿ ತೋರಿಸ್ತಾರೆ ನೋಡಿ, ಅದು ಬೋಧಿ ವೃಕ್ಷ. ನೀವೇನು ಬುದ್ಧ ಆಗ್ಲಿಲ್ವಲ್ಲ, ಬೋಧಿ ವೃಕ್ಷ ಇದೆ ಅಂದಗೋಸ್ಕರ ನೀವೇನು ಬುದ್ಧ ಆಗ್ಲಿಲ್ವಲ್ಲ, ಇಂಥ ಜನರ ಜೊತೆನೂ ಬದುಕಬೇಕಾ, ಬೇರೆ ದಾರಿ ಇಲ್ಲ, ಹ್ಞೂ ಅನ್ಕೊಂಡು ಬಂದ್ರು ಅವರು. ನಾವೆಲ್ಲ ಹಾಗೆ ಬೋಧಿ ವೃಕ್ಷ, ಇದು ತಿರುವಣ್ಣಾಮಲೆ, ಇದು ಮಣ್ಣು, ನೀವೇನು ಗಂಗಾಜಲ, ತಿರುವಣ್ಣಾಮಲೆ ಮಣ್ಣಿದೆ ಅಷ್ಟೇ. ಶ್ರೀಧರ ಸ್ವಾಮಿಗಳ ಪಾದಕ ಇದೆ, ಬಟ್ ಏನು 5 ಪೈಸಾ ಸಾಧನೆನೂ ಮಾಡಲಿಲ್ಲ. ನಮ್ಮದು ಡಾಂಬಿಕತನ ಸರ್, ಡಾಂಬಿಕ, ಸಂಬಂಧದಲ್ಲೂ ಡಾಂಬಿಕ, ಸಂಸಾರದಲ್ಲೂ ಡಾಂಬಿಕ, ಭಕ್ತಿಯಲ್ಲೂ ಈ ಡಾಂಬಿಕತನ ಬಿತ್ತು ಹೋಗಿ ಒರಿಜಿನಲ್ ಬರ್ತೀವಲ್ಲ, ನಮ್ದು ಯೋಗ್ಯತೆ ಮೇಲೆ ನಾವು ಬದುಕ್ತೀವಿ. ನನಗೆ ಇಷ್ಟೇ ಗೊತ್ತಪ್ಪ, ಓಕೆ, ಐ ರೆಸ್ಪೆಕ್ಟ್, ನಂಗೆ ಇಷ್ಟೇ ಗೊತ್ತಿದೆ, ಐ ರೆಸ್ಪೆಕ್ಟ್, ಇಷ್ಟೇ ಸಾಧನೆ ಮಾಡಿದ್ದೀನಿ, ಐ ರೆಸ್ಪೆಕ್ಟ್. ಅವ್ರು ಅಷ್ಟು ಸಾಧನೆ ಮಾಡಿದರೆ ಅವ್ರ ಬಗ್ಗೆ ಗೌರವ ಇದೆ. ಆ ಒರಿಜಿನಾಲಿಟಿಗೆ ಬಂದಾಗ ಮಾತ್ರ ನಿಜವಾದ ಪ್ರೋಗ್ರೆಸ್ ಶುರು ಆಗುತ್ತೆ. ನೀವು ಹೇಳ್ದಾಗೆ ಕೃಷ್ಣ ಬಂದ ಅಂತ ಹೇಳಿದ್ರೆ, ನಿಜವಾಗ್ಲೂ ಕೃಷ್ಣ ಎಲ್ಲಾದ್ರೂ ಎದುರು ಬಂದ ಅಂತ ಹೇಳಿದ್ರೆ ಓಡೇ ಹೋಗ್ಬಿಡ್ತೀವಲ್ಲ ನಾವು. ನಾವು ಇರೋಕ್ಕಾಗೋದೇ ಇಲ್ಲ. ನಿಜವಾದ ದೇವ್ರು ನಮ್ಗೆ ಬೇಡವೇ ಬೇಡ, ನಮ್ಮ ಕಲ್ಪನೆ ದೇವರು ಬೇಡವೇ ಬೇಡ. ಮತ್ತೆ ಇಡೀ ಜೀವನ ನಡೀತಾ ಇರೋದು ದೇವರಿಂದ ಅಲ್ಲ, ನಮ್ಮ ಕರ್ಮಗಳಿಂದ ಅಷ್ಟೇ. ನಮ್ಮ ಕರ್ಮಗಳಿಂದ ಇವೆಲ್ಲ ನಡೀತಾ ಇದೆ ಹೊರತು ಅದಕ್ಕೂ ದೇವ್ರಿಗೂ ಸಂಬಂಧನೇ ಇಲ್ಲ. ಸರ್, ಸದ್ಗುರು ಬಗ್ಗೆ ತುಂಬಾ ನೆಗೆಟಿವ್ ಮಾತಾಡ್ತಾರಲ್ಲ. ಅವ್ರ ಹೆಂಡತಿ ಸತ್ತೋದಾಗ ಅವರನ್ನ ಸುಟ್ರು, ಮಹಾಸಮಾಧಿ ಆದವ್ರನ್ನ ಹುಗಿಬೇಕು ಅಂದ್ರೆ ಸಮಾಧಿ ಮಾಡಬೇಕು ಅಂತೆಲ್ಲ ಮಾತಾಡ್ತಾ ಇದ್ರಲ್ವಾ.